ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇ ಭಗವಾನ್, ಸ್ವಾಮಿ ಸಾಕತ್ತಾಗಿ ಹೊರಗಡೆ ನಿನ್ ಬ್ರದರ್ ಕಾರ್ತಿಕ್. ಬರ್ಲಿ ಚಪ್ಪಾಳೆ ವಿಶಾಖಗೆ. ಈ ಟುಕ್ ಓವರ್ ದ ಸ್ಟೇಜ್. ಏನ್ ಆಕ್ಟರ್ ಸಿಂಗರ್ ಅಲ್ಲಿ ಏನು ವಿಶಾಖ್ ಅವರೇ? ಸಿಂಗರು ಕಮ್ ಆಕ್ಟರು ಕಮ್ ಮ್ಯೂಸಿಕ್ ಡೈರೆಕ್ಟರು ಎಲ್ಲ ಒಟ್ಟಲ್ಲಿ ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ಬೇಕು ಅಂತ ಬಂದಿರೋದು ನಾವಿಬ್ರು. ನಾನು ಗಾಯಕನೇ, ಅವನು ಗಾಯಕನೇ. ನಾನು ಗಾಯಕ ಜೊತೆಗೆ ಸ್ವಲ್ಪ ಅಮಾಯಕ, ಅವನು ಗಾಯಕ ಜೊತೆಗೆ ಸ್ವಲ್ಪ ರಸಿಕ ಅಷ್ಟೇ. ಇವನು ಆಕ್ಚುಲಿ ಡೈಲಾಗ್ ರೈಟರ್, ಅದಕ್ಕೆ ಇಲ್ಲಿ ಸಿಕ್ಕಾಬಿಟ್ಟು ಡೈಲಾಗ್ ಎಲ್ಲ ಹೊಡಿತಾ ಇದ್ದಾನೆ. ಒಬ್ಬ ಕವಿತೆ ಬರೀತಾರೆ, ಒಬ್ರು ಡೈಲಾಗ್ ಬರೀತಾರೆ. ಒಟ್ನಲ್ಲಿ ಸಿನಿಮಾಗಾಗಿ ಹುಟ್ಟಿರುವಂತ ಇಬ್ರು ಕಲಾವಿದರಪ್ಪ ಇವರಿಬ್ರು. ಇಂಡಸ್ಟ್ರಿಯಲ್ಲಿ ಒಂದಿನ ಮೆರೆಯುವ ಜೋಡಿ ಇವರು ಅಂತ ನಾನು ಈಗಲೇ ಹೇಳಬಲ್ಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದಿನ ಇಂಡಸ್ಟ್ರಿನ ರೂಲ್ ಮಾಡ್ತೀರ ಇಬ್ರು ಸೇರ್ಕೊಂಡು. ಚಂದನವನದಲ್ಲಿ ನೀವಿಬ್ರು ದಾಖಲೆಗಳನ್ನ ಮಾಡಬೇಕು ಅಂತ ನನ್ನ ಒಂದು ಆಸೆ. ಖಂಡಿತವಾಗಿ ಅದು ನಡೀಲಿ. ಬಹಳ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಹೇಳಿ ನಿಮ್ಮ ಅಮಾಯಕ ಇಬ್ರು ಗಂಡು ಮಕ್ಕಳ ಬಗ್ಗೆ. ತುಂಬಾ ಖುಷಿ ಆಗತ್ತೆ ನಂಗೆ. ನಾನು ಅವ್ರ ಚಿಕ್ಕನ್ನಲ್ಲಿ ಸಂಗೀತಕ್ಕೆ ನಾನು ಒತ್ತಾಯದಿಂದ ಕರ್ಕೊಂಡು ಹೋಗ್ತಾ ಇದ್ದೆ. ಈ ಕಾರ್ತಿಕ್ ಮಾತ್ರ ಮೊದ್ಲಿಂದ ಚಿಕ್ಕಂದಿಂದನೂ ಹಾಡು 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 ಮಲಗಿಸ್ಬೇಕಾದ್ರೂ ಹಾಡು ಹೇಳೋ ಅನ್ನೋದು, ಊಟ ಮಾಡಿಸ್ಬೇಕಾದ್ರೂ ಹಾಡು ಹೇಳೋ ಅನ್ನೋದು. ಅವನು ನೋಡಿ ವಿಶಾಖ ಹಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಸಾಮಾನ್ಯ. ನೋಡಿ ಅಣ್ಣ ಹೇಗಿರ್ತಾರೋ ತಮ್ಮ ಅದೇ ರೀತಿ ಬೆಳಿತಾರೆ ಅನ್ನೋದಕ್ಕೆ. ಅವ್ರು ಮಾತಾಡೋದಷ್ಟು ಮ್ಯೂಸಿಕ್ ಬಗ್ಗೆನೆ, ಫಿಲಿಂ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಎನಿ ಟೈಮ್ ಅದೇ ಮಾತವ್ರು. ಕಾರ್ತಿಕ್, ಮೊದಲ ಸಂಗೀತ ಪಾಠವನ್ನ ಹೇಳ್ಕೊಟ್ಟಿದ್ದೆ ನಿನ್ನ ತಾಯಿ. ಆ ತಾಯಿ ಬಗ್ಗೆ ಹೇಳು ಪ್ಲೀಸ್. ನಮ್ಮಮ್ಮ ನಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಕ್ಚುಲಿ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ಅವರಿಗೆ ಆಗಲ್ಲ ಅಂತಂದ್ರು ಕೂಡ ಎಷ್ಟೊಂದು ನಮಗೆ ಬೇಕು ಅಂದಾಗ ಮಾಡಿದ್ದಾರೆ. ಇವತ್ತು ಅಷ್ಟೇ ಇಲ್ಲಿ ಬಂದು ನಿಂತ್ಕೊಂಡಿದ್ದಾಗಿರ್ಬೋದು, ಅವರಿಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಏನೋ ಫಸ್ಟ್ ಟೈಮ್ ಮಾಡ್ತಿರೋದು ಇವೆಲ್ಲ. ಸೊ ನನಗೆ ಅವತ್ತು ನೋಡಿದಾಗ ಅನಿಸ್ತೀವಪ್ಪ, ನಮಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರಲ್ಲಪ್ಪ ಇವರೆಲ್ಲ ಅಂತ. ಸೊ ನನಗೆ ಇವತ್ತು ಅದೇ ಅನ್ಸೋದು ನನಗೆ. ನಾನು ಏನೇ ಮಾಡ್ಬೋದು ಮುಂದೆ, ಸೊ ಅವ್ರಿಗೊಂದು ಹೆಸರು ತೊಗೊಂಡ್ಬರ್ತಾರನೇ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀ ಏನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ತಾಯಿ ಬಗ್ಗೆ ವಿಶಾಖ್? ನಾನು ಆ್ಯಕ್ಚುಲಿ ಮಾತಾಡಿದ್ರೆ ಅಪ್ಪ ಅಮ್ಮ ಇಬ್ಬರ ಬಗ್ಗೆನೂ ಮಾತಾಡಬೇಕು. ಬಟ್ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಅವರು ನಮ್ಮನ್ನ ನಂಬಿರೋದಕ್ಕೆ ಖಂಡಿತವಾಗ್ಲೂ ನಾವೇನಾದ್ರೂ ಮಾಡಿ ಅವರಿಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಕಣೋ ಕಾರ್ತಿಕ್, ಇಲ್ಲೆಲ್ಲ ಕವಿತೆ ಬರೀತಿರ್ತೀಯಲ್ವಾ, ನಿಮ್ ತಾಯಿಗಾಗಿ 4 ಸಾಲ ಏನ್ ಬರೆಯಲ್ವಾ ನೀನು? ಬರ್ದಿದ್ದೀನಿ ಆಕ್ಚುಲಿ. ಅವ್ರಿಗೆ ಯಾವತ್ತು ನಾನು ತುಂಬಾ ಡೀಟೇಲ್ ಆಗಿ ಪ್ರೀತಿ ತೋಡ್ಕೊಂಡಿಲ್ಲ. ಓಕೆ, ಸೊ 1-2 ಸಾಲುಗಳನ್ನ ಹೇಳ್ತೀನಿ. ಅಮ್ಮ ನನ್ ಕರಿಲ್ಲ ಇಲ್ಲಿ ಮಧ್ಯದಲ್ಲಿ. ಖಂಡಿತ ಬನ್ನಿ ಅಮ್ಮ ಬನ್ನಿ. 100 ಜನ್ಮ ಕೂಡಿ ಬಂದರೂ ಸಾರ್ಥಕತೆಯ ಸವಿಯು ನೀನು. 100 ಜನ್ಮ ಕೂಡಿ ಬಂದರೂ ಸಾರ್ಥಕತೆಯ ಸವಿಯು ನೀನು. 100 ಮಾತು ದನಿಯಲಿದ್ದರೂ ಗೋಣು ಪಡೆದ ಕಂಠ ನೀನು. ಪ್ರೀತಿ ಸಾರುವಂಥ ಪದವು ನನ್ನಲ್ಲೆಂದು ಅಡಗಿದೆ. ಎದೆಯ ಕದವ ತೆರೆದು ತೋರಲೆನ್ನ ಮನವು ಕಾದಿದೆ. ಅಮ್ಮ ಅಮ್ಮ ನಾನಿನ್ನ ಕಂದನಮ್ಮ, ನಿನ್ನ ಒಳಗೆ ಆ ದೇವರಿರುವ ನಮ್ಮ, ಆ ದೇವರಿರುವ ನಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.